ಗವರ್ನರ್ ವರ್ಸಸ್ ಸರ್ಕಾರದ ಸಮರ ತಾರಕಕ್ಕೇರಿದೆ. ರಾಜ್ಯಪಾಲರನ್ನ ಕರೆದು ಸರ್ಕಾರ ಅವಮಾನ ಮಾಡಿದೆ ಅಂತ ಬಿಜೆಪಿ ಹೇಳ್ತಿದೆ. ರಾಜ್ಯಪಾಲರು ದಲಿತರು ಅಂಥೇಳಿ ಈ ಧೋರಣೆ ತೋರಿಸ್ತಾ ಸರ್ಕಾರ ಅಂತ ಕೇಳ್ತಿದ್ದಾರೆ. ಮಾಜಿ ಸಚಿವ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರು ಆಕ್ರೋಶವನ್ನು ಹೊರಹಾಕಿದಂತಹ ರೀತಿ ಇದು. ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್.ಕೆ. ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಅಧಿವೇಶನ ಕರೆದ್ರು ಅಷ್ಟೇ, ಯಾವ ಅಧಿವೇಶನ ಆದ್ರೂ ಅಷ್ಟೇ. ಇದೇ ರಾಜಕೀಯ ರಾಡಿಯಲ್ಲಿ ಈ ಅಧಿವೇಶನವೂ ಕೂಡ ಮುಕ್ತಾಯವಾಗೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.